ಮಾಡಿದ್ದಾರೆ. ಸರ್, ಬೈಂದೂರು ಮತ್ತು ರಾಣೆಬೆನ್ನೂರು ಹೆದ್ದಾರಿಗಳು ಈಗ ಕೆಲಸಗಳು ಸ್ಟಾಪ್ ಆಗಿದೆ ಸರ್. ಲಾಸ್ಟ್ ಟೈಮು ಮಳೆಗಾಲದಲ್ಲಿ ಒಂದು ಸ್ವಲ್ಪ ಕುಸಿತು ಹೋಯಿತು. ಅದ್ರ ಬಗ್ಗೆ ಏನಾದ್ರು ನೋಡೋಣ. ಈಗ ನಾಳೆ ನ್ಯಾಷನಲ್ ಅಧಿಕಾರಿಗಳು ಬರ್ತಾರೆ. ಆ ಗುಂಬೆ ಘಾಟ್ ವೀಕ್ಷಣೆ ಇದೆ, ಹಾಗೆ ಬೇರೆ ಬೇರೆ ರಸ್ತೆ ನೋಡ್ತಾ ಇದ್ದೀವಿ. ಸ್ವಲ್ಪ ಚರ್ಚೆ ಮಾಡಿ ಆದಷ್ಟು ಏನು ಸಮಸ್ಯೆ ಇದೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ. ಸರ್, BW ಗುತ್ತಿಗೆ ತಾತ್ಕಾಲಿಕ ಗುತ್ತಿದಾರರಿಗೆ ಸಂಬಳ ಆಗಲಿಲ್ಲ ಅಂತೇಳಿ 5 ತಿಂಗಳಿಂದ ಸಂಬಳ ಆಗಲಿಲ್ಲ ಸರ್. ನಮ್ಮಲ್ಲಿ ತಾತ್ಕಾಲಿಕ ಯಾವುದಿಲ್ಲ. ನಮ್ಮಲ್ಲಿ ತಾತ್ಕಾಲಿಕ ಉಡುಪಿಯಲ್ಲಿದ್ದಾರೆ. ಅದೇ ನಾವು ಮೈಲ್ಗುಲಿ ಅಂತ ನೋಡ್ರಲ್ಲ, ರೋಡ್ ಕ್ಲೀನ್ ಮಾಡಲಿಕ್ಕೆ ಅದು ಕಾಂಟ್ರಾಕ್ಟರ್ ಬಿಲ್ ಮಾಡಿಕೊಡ್ಬೇಕು. ನಮ್ಮ ನೇರವಾಗಿ ಇಲ್ಲ, ಅದು ಕಾಂಟ್ರಾಕ್ಟ್ರು ಬಿಲ್ ಮಾಡಬೇಕು. ಅವ್ರು ಡಿಲೇ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ವರ್ಷದಿಂದ ನಾವೇ ನೇರವಾಗಿ ಅವ್ರನ್ನ ಗುತ್ತಿಗೆ ಅದರ ಮೇಲೆ ತೆಗೆದುಕೊಳ್ತಾರೆ. ಡೈರೆಕ್ಟ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಯಾ ಜಿಲ್ಲೆ ಅವ್ರು ನೇರವಾಗಿ ಕ್ರಮ ಮಾಡ್ತಾರೆ. ಅವಾಗ ನೀವು ಹೇಳಿದಂಥ ಸಮಸ್ಯೆ ಬರೋಲ್ಲ. ನೇರವಾಗಿ ನಾವು ಸ್ಯಾಲ್ರಿ ಮಾಡ್ತೀವಿ. ಅವ್ರಿಗೆ ಬಂದಿದೆ ಆದಷ್ಟು ಬೇಕಂತ. ಸೊ ಅದಕ್ಕೂ ಲಿಸ್ಟ್ ಮಾಡಿದ್ದೀನಿ ನಾನು. ಗೊತ್ತಾಗಿ ಶಾಕ್ ಬಂದಾಗ ತಿಂಗಳು 2 ತಿಂಗಳಲ್ಲಿ ಮಾಡ್ತೀನಿ. ಯಾವ್ಯಾವ ಕಾಮಗಾರಿ ಸ್ಥಗಿತಗೊಂಡಿದೆ ಪೂರ್ಣಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಮಾಡ್ತೀವಿ. ಆಮೇಲೆ ಸ್ವಲ್ಪ ಈ ಘಾಟಿ ಬಗ್ಗೆ ಹೇಳೋದು ಸರ್, ಈಗ ಹೆಚ್ಚು ಕಡಿಮೆ ಆಗುಂಬೆ ಮತ್ತು ಕುಂದೂರು ಘಾಟಿ ನೋಡಿದ್ರೆ ಹುಲಿಕಲ್ ಘಾಟಿ ಆಪತ್ತು ಅನ್ನೋ ಘಾಟಿ ಸರ್. ಎಲ್ಲ ಅದೆಲ್ಲ 2 ಘಾಟಿಗಿಂತ ವಿಶಾಲವಾಗಿ ವಾಹನಗಳು ಓಡಾಟಕ್ಕೆ ಸರಾಗವಾಗಿದೆ. ಇದಕ್ಕೆ ಒಂದು ಸಂಪೂರ್ಣ ಪ್ಲಾನ್ ಅಂದರೆ ಸಮಗ್ರ ಅಭಿವೃದ್ಧಿಯ ಪ್ರತಿಷ್ಠೆ ಯಾವುದು ಅಲ್ಲ. ನೋಡೋಣ, ಈಗ ಇಷ್ಟು ಮಾಡಿದ್ರೆ ಪರಿಹಾರ ಆಗ್ತದೆ ನಮ್ಮ ಭಾವನೆ ಇದೆ. ಮತ್ತೇನಾರ ಬೇರೆ ಸಜೆಸ್ಟ್ ಮಾಡಿದ್ರೆ ಸಾರ್ವಜನಿಕರು ಅಥವಾ ಅಧಿಕಾರಿಗಳು ಅದನ್ನು ಕೂಡ ಮಾಡ್ಲಿಕ್ಕೆ ನಮ್ಮ ಇಲಾಖೆ ಕಾದು ನೋಡೋಣ. ಈಗಂತೂ ಟೆಂಪರರಿ ಪ್ರಾರಂಭ ಮಾಡೋದು ಇಲ್ಲ. ಅದೆಲ್ಲ ಮುಂಜಾನೆ 3 ಸಲ ಹೇಳಿದ್ದೀನಿ. ಸಾಕದು ಇದು ಭಾಳ ಇಂಪಾರ್ಟೆಂಟ್ ಇದೆ, ಮಾಡಿ. ಪ್ರಪೋಸಲ್ ಸ್ಯಾಂಕ್ಷನ್ ಮಾಡಿದ್ವಿ. ಭಾಳ ದಿನಗಳ ಬೇಡಿಕೆ ನಂತರ ಸುಮಾರು 50 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಯಾವಾಗ ಆರಂಭ ಆಗೋದು? ನವೆಂಬರ್ ಡಿಸೆಂಬರ್.